ಶಾಂತ್ಲಕ್ಕ ಶಾಂತ್ಲಕ್ಕ ಅಲಮಲಿಯಾ ಪಾಪ ಏನ್ ಮಾಡಕತ್ತತಿ? ಆರಾಮೈತವ, ಅದು ಆರಾಮೈತಿ. ನಾ ಬಲ್ಬೇಕಂದೆ ಆಲಿಲ್ಲ. ಪಲಕ ಪಲಕ ಏನ್ ಮಾಡಕತ್ತೀಯ? ಕೆಲಸೆಲ್ಲ ಆತಲ್ಲ, ಅಲಮ ಕೂತಿಯಲ್ಲ ಅಲ್ಲ? ಅಯ್ಯವ್ವ, ಕೆಲಸ ಎಲ್ಲ ಆಗೈತವ. ನಿಮ್ಮ ಮಾವ ಬಂದಿದ್ದ, ರೊಟ್ಟಿ ಮಾಡಿ ಕೊಟ್ನೆ, ತಿಂದ್ರ ಅವರು. ರೊಟ್ಟಿ ತಿಂದು ಆರಾಮ್ ಗಟ್ಟೆಗೆ ಹೊಲಕ್ಕೆ ಹೋಗ್ಯಾರ ನೋಡು. ಮತ್ತೇನ ಯಾವಾಗಂತ ನಿಂದು ಮದುವೆ? ಏನ್ ನಿಮ್ಮಪ್ಪ ನಿಮ್ಮ ಮದುವೆ ಮಾಡ್ಬೇಕಂತಾರಂತ ಇಲ್ಲಂತ? ಮಲಿಲಿ ಯಾವ ಕಬಲ ಓಲ್ ಬೆಲ್ಲ ತಗತ್ತಲ್ಲ ಹೊಲಕಲ ಗಂಡು ಮಕ್ಕಳೆಲ್ಲ ಬಲಬಲಿ ಇಲ್ಲ ತಾಣಕಲ್ಕ. ಲೇ ಕಡ್ಲಿಕಾಳ ಗುಳು ಅಂದಂಗಾತ. ಬೇಜಾರ ಬೇಡ. ಅಲ್ಲಲೇ ಏನ್ ಹೇಳಿದೆ ಅರ್ಥ ಆಗ್ಲಿಲ್ಲ ನನಗೆ. ಮಲಿಲಿ ಆ ಹುಲ್ಗರು ಬಲಬಲಿ ಇಲ್ಲ ಅಲ್ಗಲ್ಲ ನನಗೆ ಮಲಗ ಇತ್ತಲಾಗಲ್ಲ. ಹೋಲ್ ಬಿಡ ಹೋಲತ್ತ. ಮದುವೆ ವಿಚಾರ ನಿಮ್ಮಪ್ಪ ನಿಮ್ಮ ತಲೆ ಕಟ್ಸ್ಕೊಂಡು ನಾ ಯಾಕೆ ಕಟ್ಸ್ಕೊಳ್ಳೆ. ಅಂದಂಗ ಇತ್ಲ ಕಡೆ ಎತ್ತಾಗ ಸವಾರಿ ಸವಾರಿ ಥೋ ನನಗೂ ಅದೇ ಬರ ತೊಡ ಬಾಯಾಗತ್ತಾಗ. ಈ ಕಡೆ ಕಡೆ ಹೊಂಟಿದ್ದೆ ಹೊಲಕಲ ಹೊಲಿತ್ಯ? ಹುಲ್ ಬೆಲೆ ಇತ್ತಾ ಕಿಲ್ಕೊಂಬಲ್ಲ ನಾ ಹೋಲಿದ್ದೆ. ಹೊಲದ ಕಡೆ ಹೊಂಟಿಯಾ? ಹುಲ್ಲು ಬೆಳೆದ ಕಿತ್ಕೊಂಬರಾಕ ದನಕ್ಕನ? ಮತ್ತೆ ನಾಳೆ ಇಲ್ತಾರೆ. ಇಲ್ಲ ಒಂದು ದನ ತಿನ್ನೋದು ಆತ ಹೋಬ ಶಾಂತ್ಲಕ್ಕ ಬಲ್ತಾನೆ. ಹೋಬ ಪಾಪ ಬಿಡ್ಲೆ, ಎದಕ್ಕೆ ಮದುವೆ ವಿಚಾರ ಕೇಳ್ತಿಲ್ಲ? ಅಲ್ಲಿ ಬಾಪಿ ಯಾವ ನೋಡಕ್ ಬಂದಿಲ್ಲ. ಏನ್ ಮಾಡ್ಬೇಕು ಬಿಡ ಪಾಪ ಅವ್ರಾರ. ಅಯ್ಯೋ ಈಗ ಹೆಣ್ಮಕ್ಳ ಡಿಮ್ಯಾಂಡ್ ಹೆಂಗೈತಿ ಅಂದ್ರೆ ನೋಡ್ಬೇಕಾರ ನೀನು. ಈಕಿನ್ನ ಬಂದು ನಾ ಮುಂದೆ ಅಂತ ಮುಗಿದ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳಲ್ಲ ನಾ ಬೇಕಾದ್ರೆ ನೋಡಿ ಇಷ್ಟಾಗ ಸುದ್ದಿ ಬರ್ತತಿ. ಅಯ್ಯೋ ಬಂದ್ರು ಬಂದಾತ ಶಾಂತಕ್ಕ, ಬಂದ್ರು ಬಂದಾತ. ಏನು ಬಾರಿ ಬಾರಿ ಮಾತಾಡತ್ತಿದ್ರಿ? ಭಾಗ್ಯ ಇಲ್ಲ ನಿಂತಿದ್ಲಿಟ್ಟತನ ಈಗ ಹೋಗಲ್ಲ. ನಾನ್ ಮಾತಾಡ್ಸ್ಬೇಕನ್ನ ಮಟ್ಟ ಅಂದ್ರೆ ಹೋಗೇ ಬಿಟ್ಲವ. ಅಯ್ಯೋ ಆಕಿ ಮದುವೆ ವಿಚಾರ ಕೇಳಿದ್ಯಾ? ಶಾಂತಕ್ಕ ಅದ ಅನ್ನತ್ತಿದ್ಲ. ಅಯ್ಯವ ಈಗ ಹೆಣ್ಮಕ್ಳಿಗೆ ಭಾರಿ ಡಿಮ್ಯಾಂಡ್ ಐತಿ, ಈಕಿನ್ನ ಬಂದು ಮದುವೆ ಮಾಡ್ಕೊಂಡು ಹೋಗ್ಬೇಕಾರೆ ನೋಡಿ ನೀನು ಏನ ಸಣ್ಣ ಪುಟ್ಟ ತೊಂದರೆ ಇದ್ರು ಈಗ ಅದೆಲ್ಲ ಯಾರು ತಲೆ ಕೆಡಿಸ್ಕೊಳಕ್ ಹೋಗೋದಲ್ವ ಅಂತ ಹೇಳತ್ತಿದ್ಲ. ಅಯ್ಯ ಇಲ್ಲ ಆ ಮುದ್ಕೋನ್ ಮಗಳು ಅದೇ ಮದುವೆ ಮಾಡ್ಕೊಂಡು ಗಂಡನ್ ಬಿಟ್ಕೊಟ್ಟು ಬಂದು ಕೂತಿತ್ತಲ್ಲ, 2ನೇ ಲಗ್ನ ಆತಂತ ಅದಕ್ಕೂ. ಹೌದಾ? ಈಗ ಅದು ಹೋಲ್ಬಿಡು. ನಾ ಏನೋ ಕೇಳತ್ತಿದ್ದೀವ ನೆನಪ ಹರಿದ ನೋಡತ್ತಾಗ ಇದು ಪರಕ ಈಕಿ ಸರೋಜಕ್ಕ ಅನ್ನತ್ತಿದ್ಲ. ಒಂಚೂರು ಆಕಿ ಮನ್ಯಾಗ ರೊಟ್ಟಿ ಮಾಡಿ ಕೊಡಾಕ ಒಟ್ಟು ಅಡಿಗೆ ಮಾಡಿ ಹಾಕಾಕ ಪಾರಾವು ಬರ್ತಾಳನ್ನ ಕೇಳು ಕೆಲ್ಸಕ್ಕೆ ಅನ್ನತ್ತಿದ್ಲು. ಒಲೇವನ ಆಕಿ ಮನೆಗೆ ಒಲ್ಲೆ ಯವ್ವ ಏನು ಕೊಟ್ಟರು ಹೋದನಿ ನಾನು ಆಕಿ ಮನೆಗೆ? ಇಲ್ಲವ ಬೇಜಾರ ಬಿಡ ರೇಣವ, ನಾವಲ್ಲೆವ ಹೋಗಾಕ ಅಲ್ಲಿಗೆ. ಅಲ್ಲ ಈಗ ಆಕೇನು ಪುಕ್ಸಟ್ಟಿ ಮಾಡಲಿಲ್ಲ ಗೊತ್ತನ? ಈಗ ನೀವು ಆಕಿಗೆ ರೊಕ್ಕ ಕೊಡ್ಬೇಕಾ? ಆಕಿ ನಿಮಗೆ ಆದ ರೊಕ್ಕಕ್ಕೆ ಕೆಲ್ಸಕ್ಕೆ ಹೇಳಿದ್ಲಕ್ಕಿ. ಈಗ 2,000 ರೂಪಾಯಿ ನೀ ಕೊಡ್ಬೇಕಲ್ಲ ಆಕಿಗೆ, 2,500 ರೂಪಾಯಿ ಇನ್ನೂ ಅದನ್ನಲ್ಲೇ ಮುರಾವಳಿ ಹಾಕಿದ್ರಾತ. ಅದ್ರ ಮುಟ್ಟು ಮಟನು ಆಕಿ ಒಂಚೂರು ಮನೆಗೆ ಅಡಿಗೆ ಮಾಡಕ್ಕೆ ಬರ್ತಾಳನ್ನ ಕೇಳೋಟ ಅನ್ನಕತ್ತಿದ್ಲು. ನನಗೇನ ತಪ್ಪು ಅಂತ ಅನ್ನಿಸ್ಲಿಲ್ಲವ. ಏನೋ ನಿನಗೂ ಒಟ್ಟು ಅನುಕೂಲ ಆಕತ್ತಲ್ಲ ಅಂತೇಳಿ ಹೇಳಿದೆ. ನೋಡಿ ಏನು ಮಾಡ್ತಿ ನಿನಗೆ ಬಿಟ್ಟಿದ್ದೆ. ಹಂಗಂತೀಯ? ನೀ ಹೇಳೋದು ಒಂದು ರೀತಿ ಹೌದು. ಆದ್ರೆ ಹೋಗು ಮಾಡಲ್ಲ, ಅದಕ್ಕೇನಂತ. ನೀ ಅಡಿಗೆ ಹೆಂಗಿದ್ರು ರುಚಿ ಮಾಡ್ತೀಯಲ್ಲ. ಒಂಚೂರು ನಿನ್ನ ಮನೆಯಿಂದ ಅಡಿಗೆ ಮುಗಿಸ್ಕೊಂಡು ಅಲ್ಲ ಮುದಿಕ್ ಒಂದ ಅಂದ್ರೆ ಏಟೇವ. ಒಂದು 10 ರೊಟ್ಟಿ ಮಾಡಿದೆ ಅಂದ್ರೆ 3 ಹೊತ್ತು ದಾಡ್ತತವ. ಬರೀ ಒಂದು ಗ್ಲಾಸ್ ಅನ್ನ ಮಾಡೋದು, ಒಟ್ಟು ಸಾರ ಒಟ್ಟು ಪಲ್ಯ ಮಾಡಿದ್ರೆ ಮುಗಿದೋತು. ಇನ್ನು ಬಿಡಪ್ಪ 8-10 ಮಂದಿ ಅದಾರ ಅಂದ್ರೆ ಒಂಚೂರು ಯೋಚನೆ ಮಾಡ್ಬೇಕು. ಆ ಮುದುಕಿಗೆ ಒಂದು ಏನು ದೊಡ್ಡಾಗದ ಪರಕ್ಕ ಅಡಿಗೆ ಮಾಡೋದು. ಏನಾಗಲ್ಲ ಮಾಡು. ಸರಿ ಮಾಡ್ತೇನೆ ತಗೋ. ಈಗಿಂದನೇ ಹೋಗ್ಬೇಕು ನೋಡಿ ಮತ್ತಂಗಾರ. ಈಗಿಂದ ಹೆಂಗಾಕತ್ತೆ? ನಾಳೆಯಿಂದ ಹೋಗ್ಕನವ, ಈಗಾಗಲ್ಲ. ನಿಂತೇವೆ ಮಾತಾಡ್ಕೊಂತ. ಆಯ್ತು ನಾಳೆಯಿಂದ ಹೋರಂಗಾರ. 2,000 ರೂಪಾಯಿ ಕೊಟ್ಟೆ ಮತ್ತಕ್ಕಿದು. ಇನ್ನು 2,500 ಕೊಡ್ತಾಳೆ ಹಿಂಗಂದೆ. ಅನ್ನೋ ಮಟ್ಟ ಅಂದ್ರೆ ಪರಕ್ಕಗೆ ಒಂದಿಟ್ಟು ಅಡುಗೆ ಮಾಡಕ್ಕೆ ಬರಕ್ಕೆ ಹೇಳೋ ಅಂದ್ಲು. ನಾನು ಹಂಗೂ ಹಿಂಗೂ ಕೇಳೇ ಬಿಟ್ಟೆ. ಅಲ್ಲ ಮತ್ತು ಅಡುಗೆ ಮಾಡಕ್ಕೆ ಬಾ ಅಂತ ಹೇಳ್ತಿ ಅಲ್ವೇ, ಯಾಕೆ ಮಗಳ ಮನೆಗೆ ಹೋಗಲ್ಲ ಅಂತ ಕೇಳಿದೆ ಅದಕ್ಕೆ. ಆದ್ರೆ ನನಗೆ ಅನ್ನಿಸ್ತೈತಿ ಮಗಳ ಮನೆಯಾಗ ಏನೋ ಕಿಸಂಕುಳಿ ಮಾಡ್ಯಾಳ. ಇಲ್ಲ ಮಗಳ ಏನಾರ ಇಲ್ಲಿರ್ಬಾರ್ದು ನಡಿಯತ್ತ ಓಡೋತ್ತಾಗಂತ ಓಡ್ಸಾಳ ಏನೋ ಯಾರಿಗೆ ಗೊತ್ತು. ಅಯ್ಯ ನಿನಗೆ ಸುದ್ದಿ ಗೊತ್ತಿಲ್ಲನ? ಅಯ್ಯ ಆ ಪಾಪ ಅಯ್ಯವ ಅದು 2ನೇ ಆಕಿ ಗಂಡು ಮದುವೆ ಮಾಡ್ಕೊಂಡಿದ್ನಲ್ಲ ಇನ್ನೊಂದು ಹುಡುಗಿ. ಸತ್ತಂತದ ಪಾಪ. ಈ ಕೆದಾಳಲ್ಲ ಈ ಸರೋಜಿ, ಈ ಮುದುಕೇನ ಪ್ರಭಾವತಿಗೇನ ಆಗಲಿ ಅಂತ ಏನೋ ಮಾಡಿಸಿದ್ಲಂತ. ಅದು ಅಪ್ಪೆ ಆ ಹುಡುಗಿ ಹೊಟ್ಟಿಗೆ ಹೋಗಿ ಅದು ಹುಡುಗಿ ಇದಾತಂತ. ಅದು ಅವ್ರ ಅವ್ವರಿಗೆ ಅಪ್ಪರಿಗೆಲ್ಲ ಗೊತ್ತಾಗಿ ಜಗ್ ಬೇದಾಡಿದ್ರಂತಿಕ್ಕಿಗೆ. ಅದಕ್ಕೆ ಹುಡುಗ ಜೀವನ ಹೋಗೈತಿ, ನೀಕಿನ ತೊಗೊಂಡೇ ಮಾಡ್ಬೇಕು. ಒಟ್ಟು ಇಷ್ಟೆಲ್ಲ ಲಪಡ ತಂದೆ ಆತಂತವ. ಅದಕ್ಕೆ ಏನಾರು ಸಿಟ್ಟಿಗೆ ದಿಲ್ಲಿರ್ಬೇಡವ ತಾಯಿ ಹೋಗಂತ ಏನಾರು ಕಳಿಸಿರ್ಬೇಕು, ಹೇಳೋಕ್ಕಾಗಲ್ಲ. ಹಂಗಾಗೈತಿ. ಮಗಳ ಅಂತ ಕುಣಿತಿದ್ಲ, ಮಗಳ ಬೇಷ ಬಗಳಿಗೆ ಊಟನ ಇಟ್ಟಿರ್ಬೇಕೀಗ. ಅದಕ್ಕೆ ಮತ್ತೆ ಮನೆಗೆ ಬಂದು ಸ್ವಸ್ತಾರ ನಾಟಕ ನಡೆಸ್ಕೊಲಾರ್ದ ಹಿಂಗೆ ಅಡ್ಡು ಹುರಿದ್ರೆ ಮತ್ತೇನಕತಿ? ಮಗಳು ಅಂತಂದ್ರೆ ಶಾಂತಕ ಎಲ್ಲ ಹೆಣ್ಮಕ್ಳು ಹಿಂಗೆ ಇರಂಗಿಲ್ಲ ಬಿಡ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ. ಅಲ್ಲ ಈಗ ಈ ಸ್ವಸ್ತಾರೆಲ್ಲ ಕೈ ಬಿಟ್ಟು ಮಕ್ಳು ಹೊರಗೆ ಹಾಕಿ ಅವು ಕೂಳು ಹಾಕಿಲ್ಲ ಅಂದ್ರೆ ತಾಯಿಗಳನ್ನ ತಾವ ನೋಡ್ಕೊಳ್ಳೋ ಹೆಣ್ಮಕ್ಳು ಅದಾರ. ಯಾಕೆ ಹಳ್ಯಾಗಳು ಮಗನ ಥರ ಸ್ಥಾನ ತುಂಬಿ ನೋಡ್ಕೊಳ್ಳೋ ಹಳ್ಯಾಗಳು ಅದಾರ ಪಾಪ. ಆದರೆ ಮಕ ನೋಡ್ಬೇಕಲ್ಲ ಶಾಂತಕ್ಕ, ಒಳ್ಳೆಯಾರ ಕೆಟ್ಟಾರ ಅಂತೇಳಿ ತಿಳ್ಕೊಂಡು ಆಮ್ಯಾಗ ಅದ್ರ ತಕ್ಕ ನಡ್ಕೋಬೇಕು. ಆಕೆ ಕಡಿಮೆ ಉರಿತಿದ್ಲನ ಆಕಿ. ಅಂಥ ಮಗಳು ಬಾಲ ಬಡದ್ರೆ ಇವು ಬಂದಂಥ ಸುಸ್ತಾರನ್ನ ಅಗ್ಗ ಮಾಡಿ ಮತ್ತೆ ಯಾಕೆ ಕೇಳ್ತಾವೆ? ಹೌದಿಲ್ಲ? ಅಷ್ಟೇ ಹಿಂಗೆ ಆಗೈತದ. ಅದಕ್ಕೆ ಈಗ ಬಂದು ಇಲ್ಲಿ ಬಿದ್ದಾಳ. ಆಯ್ತು ತೋರಿ ಇವ, ನಾ ಬರ್ತೇನೆ ತಗೋರಿ ಇವ. ಮನೆ ಕಡೆ ಕೆಲಸದವ. ನೀ ಹಂಗಾರೆ ನಾಳೆ ತಪ್ಪಿಸ್ಲಂಗೆ ಹೋಗ, ನಾ ಅಲ್ಲೇ ಹೋಗ್ತಾ ದಾರ್ಯಾಗ ಹೇಳೋಗಿರ್ತೇನೆ ನೋಡು. ಆಯ್ತು ಹಂಗಾರೆ.
ಅಲ್ಲ ಒಂದಿನಕ್ಕೆ ಏಟು ಪಗಾರ ಕೊಡ್ತಾಳೋ ಏನೋ ಅದರಂತ ತಿಂಗಳಿಗೆ ಏಟು ಪಗಾರ ಏನೋ ಯಾರಿಗೆ ಗೊತ್ತವ ಮತ್ತೆ 2,500 ಕೊಡೋದೈತೆ ಅಂತೇಳಿ 2 ವರ್ಷ 3 ವರ್ಷ ಮಾಡಿದ್ರೆ ನಾ ಮಾಡೋ ಮಗಳಲ್ಲ ಮತ್ತೆ ಅಷ್ಟೇ ಏಟು ಪಗಾರ ಅಂತ ನನ್ನ ಮುಂದೆ ಯಾಕೆ ಹೇಳ್ತಾಳ ನೀನು ಹೋಗಿ ಕೇಳ್ಕೊ ಇಂತಿಷ್ಟು ಪಗಾರ ಕೊಟ್ರೆ ನಾ ಮಾಡ್ತೀನಿ ಅಂತ ಹೇಳು ಇಲ್ಲಂದ್ರೆ ಇಲ್ಲ ಅಂತ ಹೇಳು ಅವಾಗ ಅಕ್ಕಿಗೆ ಗೊತ್ತಾಕತಿ ಬೇಕಾರೆ ಮಾಡಿಸ್ಕೊಲಿ ಬೇಡಾರ ಬಿಡ್ಲಿ ಹಂಗಾರೆ ಸರಿ ಮತ್ತೆ ಶಾಂತಕ್ಕ ಕೆಲಸ ಏನು ಕೆಲಸ ಬಿಡ ಇವಾಗ ಮನ್ಯಾಗ ಕೆಲಸ ಮಾಡ್ಕೊಂಡೇನಿ ಅದೇನು ತೊಂದರೆ ಇಲ್ಲ ಹುಡುಗ ಕೂಸು ಬಾಲೋಡಿ ಕುಂದ್ರಿಸಿ ಬಂದಾರ ಹೋಗಿ ಇವ್ರು ಈಗ ಆಮೇಲೆ ಸಾಲ್ ಬಿಡತ್ಲೆ ಹೋಗಿ ಕರ್ಕೊಂಬರ್ಬೇಕು ಪುಡ್ಡಿ ಹಿಟ್ಟದು ಕೊಟ್ಟಿರ್ತಾರೆ ಇಸ್ಕೊಂಬರ್ಬೇಕು ಅದನ್ನು ಹಾಲಿನ ಪುಡಿ ತತ್ತಿ ಅದು ಕೊಡ್ತಾರಂತ ಹಾಲದು ಮನ್ಯಾಗ ನಮ್ಮ ಮಿಕ್ಕಿ ಗಾಯತ್ರಿ ಇಲ್ಲದಕ್ಕೆ ಮನೆ ಬಡ ಬಡ ಪಾಪ ಎಲ್ಲ ಕೆಲಸ ಮಾಡ್ತೈತೆ ಕೆಲಸದ ತಟ್ಟಿಗೆ ಹೋಗ್ಲಿ ಎಷ್ಟು ಬಡ ಬಡ ಮಾತಾಡ್ತಿದ್ಲು ಗೊತ್ತಾ ಮನ್ಯಾಗ ಒಂಥರ ನಮ್ಮ ತಂಗಿ ನನ್ನ ಮಗಳ ಓಡಾಡ್ದಂಗೆ ಆಕಿತ್ತು ಈಗ ಅಲ್ಲದಾಳ ಒಂಥರ ಹೊತ್ತ ಹೋಗಲ್ತ ನಾಳೆ ನಾನು ಇವರು ಹೋಗಿ ಬರೋಣ ಅಂತ ತೀರ್ಮಾನ ಮಾಡೇವಿ ಹೋಗಿ ಒಂದಿಟ್ಟು ನೋಡ್ಕೊಂಡು ಬರ್ತೀವಿ ಹೋಗ್ಬರ್ರಿ ಸರಿ ಆಯ್ತು ಶಾಂತಕ್ಕ ನಂದು ಕೆಲಸದ ಹಂಗಾರೆ ಬರ್ತೇನೆ ತೋರ ನೀವು ಹೋಗಿ ಬರ್ರಿ ನೋಡ್ಕೊಂಬರ್ರಿ ಕೇಳಿದ್ನಿ ಅಂತ ಹೇಳಲ್ಲ ಹೋದಾಗ ಎದ್ದಂಗಾರ ಊಟ ಟೈಮ್ ಏಟಾತ ಏನ ಹುಡುಗನ ಸಾಯಲ್ ಬಿಡ್ತೈತೆ ಏನೋ ಹೋಗ್ಯಾರ ಬರ್ತಂತೇಳಿ ನೆಮ್ಮದಿಯಾಗಿ ಮಕ್ಕೊಂಡೇನ ನೆಮ್ಮದಿಯಾಗಿ ನನ್ನ ನಿದ್ದೆ ಕೆಡಿಸಿ ನನ್ನ ಹಾಳು ಮಾಡಿ ನಂಗೆ ನೆಮ್ಮದಿ ಇಲ್ದಂಗೆ ಮಾಡಿ ನನ್ನ ಜೀವ ತೆಗೆದು ಈಗ ನೀನು ನೆಮ್ಮದಿ ಮಕ್ಕೊಂಡ್ರೆ ನಾ ಬಿಟ್ಬಿಡ್ತೇನೆ ನಿನಗೆ ಕೊಲ್ಲೋದು ಭಾಳ ತಗಲ್ಲ ಆದರೂ ಇಲ್ಲ ಫಸ್ಟ್ ನಿನ್ನ ನೆಮ್ಮದಿ ಹಾಳು ಮಾಡ್ತೇನೆ ನಿನ್ನ ಮನ್ಸಿಗೆ ಸಮಾಧಾನ ಇಲ್ದಂಗೆ ಮಾಡ್ತೇನೆ ಆಮೇಲೆ ಏನು ಮಾಡ್ಬೇಕಂತ ಗೊತ್ತೈತಿ ಅದನ್ನು ಮಾಡ್ತೇನೆ ನೀ ಅದು ಹೆಂಗೆ ಮಕ್ಕೊಂತೀನಿ ನಾನು ನೋಡ್ತೀನಿ ಅನ್ಯಾಯವಾಗಿ ನನ್ನ ಜೀವನೂ ತೆಗ್ದು ನಮ್ಮಪ್ಪ ನಮ್ಮ ಒದ್ದಾಡುವಂಗೆ ಮಾಡಿದೆ ಅವರು ಮಾಡ್ತೀನೋ ಕೆಲಸ ಮಾಡಿದ್ದಕ್ಕೆ ಈಗ ಸರಿಯಾಗಿ ಕುಂತ್ರು ನಾನು ಜೀವನನ ಹಾಳು ಮಾಡಿಬಿಟ್ಟಲ್ಲ ಯಾರು ಹೊಡೆದಿದ್ದ ಯಾರು ಬಂದಿರು ಒಳಗ ಬಾಗಿಲ ಹಾಕಿ ಮುಕ್ಕೊಂಡಾನೆ ಏನು ತೆಗೆದು ಮುಕ್ಕೊಂಡೆ ನಾನು ಅಯ್ಯೋ ದೇವ್ರೆ ಏನು ಒಂದು ಗೊತ್ತಾಗಲ್ತಲ್ಲ ಯವ್ವ ದೌಡನ ಅಲ್ಲಿ ಬಾಯಾಗ ಬರೋಂಗೆ ಹೊಡೆದ್ರಲ್ಲ ಯವ್ವ ಯಾರು ಹೊಡೆದಿದ್ದು ನನಗೆ ಏಕೆ ಯಾರ ಗಿರ್ಜಿ ಪ್ರಭಾವತಿ ಏನಾರು ಒಳಗಿಳಿದು ಬಂದಾರ ತಡಿ ನೋಡ್ತೇನೆ ಮೊದಲು ಬಾಗಿಲ ಚಿಲಕ ಹಾಕೈತೆ ಇಲ್ಲ ಅಂತೇಳಿ ಅಲ್ಲ ರೂಮ್ ಬೋಲ್ಟ್ ಹಾಕಿದ್ದೈತಲ್ಲ ಇದ್ರೊಳಗ ಯಾರು ಬಂದಿಲ್ಲ ಹೌದು ಅಲ್ಲ ಹೊರಗೆ ಓಡೋಗಿದ್ರು ಹೊರಗಿಂದ ಚಿಲಕ ಹಾಕ್ಬೇಕಿತ್ತು ಆದರೆ ಇದು ಒಳಗಿಂದ ಚಿಲಕ ಹಾಕೈತಿ ಒಳಗೆ ಅಂದರೆ ಯಾರು ಇಲ್ಲ ಏನು ಇಲ್ಲೇ ಯಾರು ಅಡ್ಕೊಂಡಾರ ಏನೊಂದು ಅರ್ಥ ಆಗೋಲ್ತಲ್ಲ ತಡಿ ಯಾವುದಕ್ಕೂ ಕದ ತೆಗೆದು ಒಂದ್ಸಲ ಹೊರಗೆ ನೋಡೇ ಬಿಡ್ತೇನೆ ಹೋಗಿ ನೋಡ್ಲ ಏನು ಬೇಡ ಇಲ್ಲವಾ ಯಾಕೋ ಹೆದ್ರಿಗೆ ಬರಾಕತ್ತೈತಿ ಬೇಡ ಬೀತ್ನಂಗೆ ಕದ ಹಾಕಿದೆ ಇಲ್ಲ ಪಲ್ಲಂಗುಡ್ದಾಗ ಯಾರು ಅದಾರ ಈ ಪಲ್ಲಂಗುಡ್ದಾಗ ಯಾರು ಹೊಕ್ಕೊಳಕ್ಕೆ ಬರ್ತೈತಿ ಯಾರು ಹೊಕ್ಕೊಳಕ್ಕೆ ಬರಲ್ಲ ಈ ಕೋಣೆಗಾರ ಏನು ದೊಡ್ಡ ಕೋಣೆ ಹೊಡ್ಕೊಳಕ್ಕೆ ಯಾರು ಇಲ್ಲ ಯಾರು ಹೊಡೆದ್ರು ನನ್ನ ಏನದ ಯಾರದು ಈ ಪರಿಂದ ಗದ್ಲ ಮಾಡಕತ್ತಾರಲ್ಲ ಯವ್ವ ಯಾರ ಹೊರಗೆ ಯಾರದಿರಿ ಏನಮ್ಮ ಇಟಿಟಿಟ ಕೊಲ್ಲ ಬದ್ಲಿ ಯಾರದ ಏನದು ಯವ್ವ ಸತ್ನೆ ಯವ್ವ ನಾನು ಯಾಕ ಎದಿ ಮೇಗ ಏನ ಕುಂತಾಗ ಆಗತೈತಲ್ಲ ಏನಯ್ಯವ್ವ ಇಲ್ಲಿರೋದ ಹೋಗು ನೋಡು ಈಗ ನಿಂದ ನಿನ್ನ ಮಗಳದ ಇಬ್ಬರದು ಜೀವ ತೆಗಿಲಿಲ್ಲ ನನ್ನ ಮಗಳ ನಮ್ಮ ಅಪ್ಪರ ಮಗಳ ಎಲ್ಲ ನೋಡ್ತೀರಿ ನನ್ನ ಜೀವ ತೆಗೆದ ತಂತ್ರ ಮಾಡಿದ್ರಲ್ಲ ನೀವು ಇರ್ರಿ ಅದು ಹೆಂಗೆ ಭೂಮಿ ಮ್ಯಾಗ ಇರ್ತೀರಿ ಅಪ್ಪ ಯಾರದಿಲ್ಲ ಯಾರ ಎದಕ್ ಬಂದಿ ನೆಮ್ಮದಿಯಾಗಿ ಇರಾಕ್ ಬಿಡಲ್ಲನ ಮಕ್ಕೊಂಡವ್ರ ನೆಬಿಸಿ ಏನ್ ಮಾಡ್ಬೇಕಂತ ಮಾಡಿ ಅಲ್ಲಲ್ಲ ಯಾಕ ಭಾಳ ಒಂಥರ ಆರಾಮ ಅನ್ಸಂದಿಲ್ಲ ನಂಗೆ ಈಗ ಹೆದ್ರಿಗೆ ಬಂದಾಗ ಆಗದೈತೆ ಅಲ್ಲಿ ಏನೋ ಒಂಥರ ಮನೆ ಒಳಗೆ ಸಮಾಧಾನ ಆಗವಲ್ತು ಏನೋ ಒಂಥರ ಹೆದ್ರಿಗೆ ಬರಾಕತ್ತಲ್ಲ ಅಲ್ಲೇ ಇಲ್ಲೋಡು ಬಾ ಒಂದು ಈಟ ಇಲ್ಲೋಡು ನನ್ನ ಮನ್ಯಾಗ ಬಂದು ಮಕ್ಕೋ ಬಾರ್ಲ ಏನ ನಿನ್ ಮನೆ ಬಂದ್ ಮುಕ್ಕೋಬೇಕ ಅಂದ್ರೆ ಬೆಳಗ್ಗೆ ಮಠ ಅಂದ್ರೆ ನನ್ನ ಕೊಂದ್ಬಿಡುವಂತಿ ಅಲ್ಲ ಇಲ್ಲ ನಾನು ಅಲ್ಲಿ ಮನೆ ಮನ್ಗಾಕ್ ಹಚ್ಚಿ ಈಕಿಗೆ ಏನ್ ಮಾಡ್ಬೇಕಂತ ಮಾಡಿ ಇಲ್ಲ ಯಾಕೆ ಹೆದ್ರಿಗೆ ಬರಾಕತ್ತೈತಪ್ಪ ಅದಕ್ಕೆ
ಯಾಕೆ ಏನಾತ್ರಿ? ಅದು ಅದು ಏನವ ಒಂಥರ ಹೆದರಿಕೆ. ಏನಿಲ್ಲ, ನಂಗೆಲ್ಲ ಗೊತ್ತೈತಿ. ನಡಿಬೇ, ಹೊರ ನಡಿಬೇ, ನೀ ಮೊದಲ ನಡಿಬೇ. ಅಲ್ಲಲ್ಲ ಒಂದು ನಿಮಿಷ ತಡ್ಲಾ. ರಕ್ಷೆ ಮಾಡಿ ಇಲ್ಲ. ಅಲ್ರಿ ಯಾಕ ಎಷ್ಟು ಹೆದರಿದ್ರಲ್ಲ ಅವರು? ಏನಾಗಿತ್ತ ಏನ? ಒಂದಿಟ್ಟು ಹೋಗಿ ನೋಡ್ಬೇಕಿತ್ತಿಲ್ಲ? ನೀ ಸ್ವಲ್ಪ ಸುಮ್ನಿರ. ಯಾಕ ನೀ ಮೊದಲು ಹಿಂಗಿದ್ದಿಲ್ಲ, ಹಿಂಗೆ ಯಾಕೆ ಮೆತ್ತಗೆ ಮಾತಾಡಕತ್ತಿ? ಏನ ಮೊದಲು ಒಂಥರ ಈಗ ತಾಯಿ ಆಗಕತ್ತೇನಲ್ಲ, ಈಗೇನಾರ ನನ್ನಲ್ಲೇ ನನಗೆ ಬದ್ಲಿ ಆಗಕತ್ತೈತಿ ಏನು ಯಾರಿಗೆ ಗೊತ್ತಪ್ಪ. ಭಾಳ ಬದ್ಲಾಗಕ್ಕೆ ಹೋಗ್ಬೇಡ. ನಡಿ ಒಳಗೆ ಮಕ್ಕೋ ನಡಿ. ಈ ಸುಳ್ಳ ಎಬ್ಬಿಸಿ ಏನಾರು ನಾಟಕ ಮಾಡಕ್ಕೆ ಬಂದಿರ್ತಾಳ. ಆಕಿ ಬಣ್ಣದ ಮಾತಿಗೆ ಬೆರ್ಗಾಕ್ ಹೋಗ್ಬೇಡ ನೀನು. ಹಿಂಗೆ ನಾಟಕ ಮಾಡೇ ಪಾಪ. ಅದು ಆ ಹುಡುಗಿನ ಒಂದು ಕೊಲ್ಲು ಹಂಗೆ ಮಾಡಿದ್ದಿಕ್ಕಿ ಗೊತ್ತಾನ? ಈಕಿನಾನ ನನ್ನ ಗಂಡನ ಮೊದಲನೇ ಹೆಂಡ್ತಿ. ಇಷ್ಟು ಚಂದ ಅದಾಳಲ್ಲ ನನ್ನ ಗಂಡಿಗೆ, ಏನು ರೋಗ ಬಿಡ್ತಿದ್ದಿತ್ತು? ನನ್ನ ಮದುವೆ ಮಾಡ್ಕೊಂಬಿಟ್ಟ. ಇವನು ಕೊಲ್ಲಬೇಕನ್ನೋಷ್ಟು ಸಿಟ್ಟೈತಿ. ಆದರೆ ಪಾಪ ಆ ಪ್ರಭಾ ಅಕ್ಕ ಅನಾಥಕ್ಕಳಲ್ಲ ಅಂತೇಳಿ ಅಷ್ಟೇ ಎಷ್ಟು ಸಮಾಧಾನ ಮಾಡ್ಕೊಂಡು ಬೇಡ ಅಂತ ಬಿಡ್ತಾ ಇರೋದೀಗ. ಇಲ್ಲ ನನಗೆ ಬರ್ತಾ ಇರೋ ಸಿಟ್ಟಿಗೆ ಹಂಗೆ ಹಂಗೆ ಸಾಯಿಸ್ಬಿಡ್ಬೇಕನ್ನೋ ಅಷ್ಟು ಸಿಟ್ಟೈತಿ ನನಗಂತರು. ಮೊದಲು ಅವರಿಬ್ಬರನ್ನ ಮುಗಿಸ್ತೀನಿ, ಆಮೇಲೆ ಇವನ್ನ ಕೈ ತಗೋತೇನೆ. ಪ್ರಭಾತಿ, ಎಲ್ಲಿ ಹೋಗ್ತಿದ್ದು ಹುಡುಗಿ? ಇಲ್ಲದನಕ್ಕ. ಅದೇ ಎಲ್ಲಿ ಹೋದ್ಲ ಏನಂತ ನಾನು ಅದ ವಿಚಾರ ಮಾಡತ್ತಿದ್ ನೋಡ. ಹಿತ್ಲಕ್ಕೆ ಹೋಗಿದ್ದೆ ಒಂದು ಈಟ. ರಾತ್ರಿ ಅದಕ್ಕೆ ಹತ್ತಿ ಚೀರಾಡತ್ತಿದ್ಲು. ಏನಾಗಿತ್ತ ಏನೋ ಯಾರಿಗೆ ಗೊತ್ತು. ಏನಾರ ನೋಡಿ ಏನಾರ ಹೆದ್ರಿಗಿದ್ರಿಲ್ಲ ಏನಾರ ಬಿಡ, ನನಗೂ ಗೊತ್ತಿಲ್ಲ. ಒಟ್ಟು ಬಾಯಿ ಒಂದು ಮಾಡತ್ತಿದ್ಲು, ಹೆದ್ರಿ ಬಂದು ನಿಂದ್ರಾತಿದ್ಲು. ನಾನು ಮಾತಾಡಿಸ್ಬಾರ್ದಂತ ಭಾಳ ಅನ್ಕೊಂಡೆ. ಆದರೂ ಏನಾಯ್ತು, ಎದಕ್ಕೆ ಬಾಯಿ ಮಾಡತ್ತೀರಿ ಅಂತ ಕೇಳೇಬಿಟ್ಟೆ. ಕೇಳಿದೆ. ಏನಿಲ್ಲ ಎದಕ್ಕಂದ್ರೆ ಏನೋ ಬೆಕ್ಕ ಬಂದಿರ್ಬೇಕು ಅಂತ ಬಾಯಿ ಮಾಡತ್ಲು. ಮತ್ತೆ ಬಿಡತ್ತಾಗಂತ ಸುಮ್ಮನೆ ಬಿಟ್ಟೆ. ನೋಡಿದ್ರೆ ಯಾಕೆ ಭಾಳ ಹೆದರ್ದಂಗೆ ಕಾಣತ್ತಿದ್ದಲ್ಲ? ಏನಪ್ಪ ಗೊತ್ತಿಲ್ಲ, ಹೆದರ್ದಂಗೆ ಕಾಣತ್ತಿದ್ಲು ಬಿಡು. ಏನೋ ಯಾರಿಗೆ ಗೊತ್ತು, ಒಬ್ಬಕ್ಕೆ ಇರ್ತಾಳಲ್ಲ, ಏನಾರ ಹೆದರಿಕೆ ಬಂದಂಗೆ ಆತು, ಏನಾರ ನೆನಪಾತು. ಓಹೋ ಮೊನ್ನೆ ಸೊಸಿ ತೀರ್ಕೊಂಡಾಳಲ್ಲ, ಹಾಕಿದೆ ಏನೋ ನೆನಪಾದಂಗೆ ಆಗೈತಿ. ಅದ್ರಾಗ ಬೇರೆ ಪಾಪ ಪ್ರಜ್ಞೆ ಕಾಡ್ತಿರ್ತತಲ್ಲ, ಈ ಮುದುಕಿಯಿಂದನ ಸತ್ತಿದ್ದು ಅಂತೇಳಿ. ಅದೇ ಎಲ್ಲೋ ಒಂಥರ ಮನೋವ್ಯತಿ ಆದಂಗೆ ಆತು, ಏನೋ ಯಾರಿಗೆ ಗೊತ್ತು. ಪಶ್ಚಾತ್ತಾಪ ಕಾಡಿರ್ಬೇಕು. ಅದಕ್ಕೆ ಒಂಥರ ಗಾಬ ಹೊಡೆದಂಗೆ ಆಗ್ಯಾರವ್ರು. ಒಂಥರ ಏನು ನಿಂತಂಗಾತೋ ಕುಂತಂಗಾತೋ ಯಾರಿಗೆ ಗೊತ್ತು. ಹೌದಿಲ್ಲ? ಇರ್ಬೇಕು ಪಾಪ ಪ್ರಜ್ಞೆ. ಇವ್ರಿಗೆ ಕಾಡೋದೆಲ್ಲ ಸುಳ್ಳು ಬಿಡು, ಅವೆಲ್ಲ ಮನುಷ್ಯತ್ವಿರೋರಿಗೆ. ಅದೆಲ್ಲ ಏನು ಕಾಡಿದಕ್ಕಿಲ್ಲ ಇರ್ತಕ್ಕ. ನೀ ಸುಮ್ಕಿರಿ, ಏನಾರು ಒಂದು ಹೇಳ್ಬೇಡ. ನನಗನ್ಸತಿ ಒಂದು ಸ್ವಲ್ಪ ರಾವಾಗಿರ್ಬೇಕು, ಎಲ್ಲೋ ಏನೋ ಎತ್ತ ಅಂತ ಹೆದರ್ಕೊಂಡಂಗೆ ಆಗಿರ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರಿಗೆ ಯಾವ ಪ್ರಜ್ಞೆನೂ ಇಲ್ಲ, ಪಾಪನೂ ಇಲ್ಲ. ನೀ ಅದ್ರ ಬಗ್ಗೆ ಅದೆಲ್ಲ ವಿಚಾರ ಮಾಡೋಕೆ ಹೋಗ್ಬೇಡ. ಹೆದರ್ಯಾರಷ್ಟೇ ಇನ್ನು. ಅದನ್ನು ಬೇಕಾದ್ರೆ ಒಪ್ಕೊತೇನೆ. ಹೌದು ಇರ್ಬೇಕು. ನೀ ಮಾತ್ರ ಇಲ್ಲಿ ನೋಡಿಲ್ಲ ಹಂಗೆ ಹೆದರಿದ್ರು ಅಂತೇಳಿ ಹೋಗಕ್ಕೋಬೇಡ. ನಾನು ಅಕಸ್ಮಾತ್ ಎದ್ದು ಬಂದಿಲ್ಲ ಅನ್ಕೋ, ಒಬ್ಬೇಕಿ ಇರ್ತಿ, ಏನಾರು ಮಾಡೋಕ್ಕೂ ನಿನಗೆ ಏನಾರು ಮಾಡಿದ್ರೆ ಅಕಸ್ಮಾತ್ ಏನು ಹೆದರಿದ್ದು ಸುಳ್ಳೋ ಕರೆನ ಯಾರಿಗೆ ಗೊತ್ತು. ನೀ ಎದ್ದು ಬರಲಿ ಅಂತ ಏನಾರು ನಾಟಕ ಮಾಡಕತ್ತಿದ್ರೆ ಆಮೇಲೆ ನಿನ್ನ ಗಂಡನ ಬಿಟ್ಟು ನೀ ಅದು ಓಡಾಗಿರ್ತಿ, ದೂಕಿದು ಏನಾರು ಮಾಡೋದು ಮಾಡಿಗಿಡಿದ್ರೆ ಏನು ಮಾಡ್ತೀವಿ? ಅದಕ್ಕೂ ಹೆದರಕ್ಕೆಲ್ಲ ಕೆಣಮಗಳು. ಅದಕ್ಕೆ ಸುಮ್ಮನಿದ್ದು ಬಿಡ ನೀನು. ಅದೇನೋ ಸರಿ, ನೀ ಹೇಳೋದ ಬರೋಬ್ಬರಿ. ನಾ ಇನ್ನು ಎದ್ದೋಗೋದಲ್ವ? ಎದ್ದೋಗಲ್ಲ. ಊಟ ಏನು ಮಾಡಿದೆ? ಊಟ ಏನೇವ ಎಲ್ಲಿ ಊಟ? ನನ್ನ ಗಂಡು ಒಟ್ಟು ಬೆಳಗ್ಗೆ ಬಿಸಿ ರೊಟ್ಟಿ ಅದು ಮಾಡಿದ್ದೆ, ಒಂದೀಟ್ ಹಂಗೆ ಅದನ್ನ ಕಟ್ಕೊಂಡು ಅವರು ಹೊಲ ಕಡೆ ಹೋದ್ರಲ್ಲ, ನಾನು ಅದನ್ನು ತಿಂದು ಗಟ್ಟಿಯಾಗಿ ಕೂತ್ಬಿಟ್ಟೆ. ಮಧ್ಯಾಹ್ನ ಊಟದ ಬೇಡ ಅಂತೇಳಿ. ಹಂಗಂದ್ರೆ ಹಿಂಗೆ 2 ಹೊತ್ತು ತುಂಬ 3 ಹೊತ್ತು ಉಣ್ಬೇಕು. ಸರಿ ಹಂಗಾರೆ ಮನೆ ಕಡೆ ಒಬ್ಬಕ್ಕೆ ಇರ್ತಿ, ಬಾಗಿಲು ಹಾಕ್ಕೊಂಡಿರೋ ಹುಷಾರಿ. ನಿಂಗೆ ಬೇಸರ ಆದ್ರೆ ಅವ್ರು ಶಾಂತಕರ ಮನೆ ಕಡೆ ಹೋಗು, ಏನು ಒಬ್ಬಕ್ಕೆ ಇರಕ್ಕೆ ಹೋಗಬೇಡ. ನಾನು ಒಂಚೂರು ಇದು ಗುಡಪ್ನಾರ ಹೊಲ ಕಡೆ ಕೆಲಸ ಐತಿ, ಅವ್ರು ಕಳೆ ತೆಗಿಯಕ್ಕೆ ಕರೆದಾರ, ಹೋಗಿ ಬರ್ತೀನಿ. ನಿಮ್ಮ ಮಾವನ ಮುಂದೆ ಹೇಳಬೇಡ. ಎಲ್ಲೋಗ್ಯಾರ ಅಂದ್ರೆ ಇಲ್ಲೇ ಪಾರಕರ್ ಮನೆಗೆ ಅದು ಹೋಗ್ಯಾರ ಅಂತ ಹೇಳಷ್ಟೆ. ಅಲ್ಲಕ್ಕವ ಅವ್ರು ಬ್ಯಾಡ ಅಂತಾರ ಮಾವಾರ ಕೆಲ್ಸಕ್ಕೆ ಹೋಗಕ್ಕೆ. ಯಾಕೆ ಹೋಗಿ ಬಿಡು, ಹೋಲಿ ಆರಾಮಾಗಿರೋ. ಈಗ ಮೊದಲಿನಾಗ ಇಷ್ಟೇನು ತ್ರಾಸಿಲ್ಲ. ಈಗ ಮತ್ತು ಹೊಲಕ್ಕೆ ಕೆಲ್ಸಕ್ಕೆ ಕೊಂಟಾರ, ನಮ್ಮ ಬೆಳೆ ನಾವು ಬೆಳ್ಕೊತೇವಿ, ತಿಂತೇವಿ, ಮಾಡ್ತೀವಿ. ಮೊದಲಿನಂಗೆ ಏನು ತೊಂದರೆ ಇಲ್ಲ ಅಲ್ಲಿ. ಈಗ ಮತ್ತೆ ರೇಷನ್ ಅಕ್ಕಿನೂ ನಮ್ದು ಏನು ಬೇಕು ನಮ್ಗೆ ಬೇಕಂತೇಳಿ ನಾವು ತೊಗೊಳಕತ್ತೀವಿ. ಹೌದಿಲ್ಲ? ಆರಾಮಿರಕ್ಕ ಹೋಗಲಿ. ಇಲ್ಲವ ಹೋಗ್ಬಿಟ್ಟೆ, ಬರ್ತೇನೆ ಅಂತೇಳಿ ಇವತ್ತೊಂದಿನ ಹೋಗಿ ಬರ್ತೇನೆ. ನಾಳೆಯಿಂದ ಹೋಗೋದೆಲ್ಲ ತಗೋ. ಸರಿ ಬರ್ತೇನೆ.